ಯಡಿಯೂರಪ್ಪ ಕೈ ಮನವಿ ಕೊಟ್ಟಿವ್ರಿ ಮೇಡಮ್, ಹೊರಡಿ ರಿಪ್ಲೈ ಏನೂ ಇಲ್ಲ. ನೀವು ಯಡಿಯೂರಪ್ಪ ಕೈ ಕೊಟ್ಟು ಹೋಗಂತ ಹೇಳಿರಿ. ಯಡಿಯೂರಪ್ಪ ಏನು ರಿಪ್ಲೈ ಕೊಟ್ರಿ, ನಮ್ಮ ಕಡೆ ಕೆಲಸ ಆಕೈತು ಅಥವಾ ನಮ್ಮ ಆಫೀಸ್ನಿಂದ ಇರಂಗಿಲ್ಲ ಅಂತ ಯಾರು ಒಂದು ಕೊಡ್ಬೇಕಲ್ರಿ. ಅಲ್ಲ, ಅದು ನಿಮಗೆ ಗೊತ್ತಿಲ್ಲ ರೀ, ನಾವು ಕೊಟ್ಟಿವಿ. ನೀವು ನಿಮ್ಮ ಕಡೆ ಕೊಟ್ಟೇ ಇಲ್ಲ ಅಂದ್ರೆ ನಾವು ಇದನ್ನು ಕೊಟ್ಟು ವಾಪಸ್ ಹಂಗೆ ಹೋಗೋದಂತಂದ್ರೆ ಮೇಡಮ್ ಇದು ಮೇಡಮ್. ಈಗ ವಿದ್ಯಾರ್ಥಿಗಳು ಹೋರಾಟದ ಭಾಳ ಸಾರಿ ಆಗ್ಯಾವ್ರಿ. ಇನ್ಕತ್ತಕ್ಕ ಯಾರ್ಯಾರು ನೇತೃತ್ವ ತೊಗೊಂಡಾರೋ ಒಳ್ಳೇದಾಗಲ್ರಿ. ಈ ಸಾರಿ ರೈತ ಸಂಘ ನೇತೃತ್ವ ತೊಗೊಂಡದ್ರಿ, ಕಮಿಷನರ್ ಆಫೀಸ್ಗೆ ಮನವಿ ಕೊಟ್ಟಿವ್ರಿ. ಈ ಸಾರಿ ತಮಗೇನು ಕೊಡ್ತಾ ಇದ್ದೀವಿ ಅಂತಂದ್ರೆ ರೀ, 3 ವರ್ಷದ ಸರ್ಕಾರ ಲಕ್ಷ ನೇಮಕ ಮಾಡ್ತೀವಿ, ವರ್ಷ 1 ಲಕ್ಷ ಅಂತ ಹೇಳ್ಯಾರಿ. ಅದು ಸುಳ್ಳಾಗ್ಯದ. 56,000 ಅಂತ ಹೇಳ್ಯಾರ, ಅದು ಅಧೋಗತಿ ಅದ ರೀ. ನಮಗೆ 3-4 ದಿನದೊಳಗೆ CM ಜೊತೆ ಒಂದು 50 ವಿದ್ಯಾರ್ಥಿಗಳು, ರಾಜ್ಯದ ರೈತ ಮುಖಂಡರ ನೇತೃತ್ವದೊಳಗೆ ಒಂದು ಮೀಟಿಂಗ್ ಆಗಬೇಕು. ಆಗಲಿಲ್ಲ ಅಂತಂದ್ರೆ ನಾವು ರೈತ ನೇತೃತ್ವದೊಳಗೆ ಧಾರವಾಡದೊಳಗೆ ಹೋರಾಟ ಮಾಡಬೇಕಂತ ಘೋಷಣೆ ಸ್ವಲ್ಪ ಫೋನ್ ಒಂದು 3-4 ದಿನದಾಗ ಮೀಟಿಂಗ್ ತಾವು ಅನುಕೂಲ ಮಾಡಿಕೊಟ್ರಿ ಅಂದ್ರೆ ಮೇಡಮ್ ನಾವೇನು ಹೋರಾಟ ಮಾಡಂಗಿಲ್ಲ ವಿದ್ಯಾರ್ಥಿಗಳ ಪರವಾಗಿ. ಇಲ್ಲ ನೀವು ಪ್ರಯತ್ನ ಮಾಡಿರಿ ಮೇಡಮ್. ಒಂದು 4-5 ದಿನದೊಳಗೆ ತಾವು ಮೀಟಿಂಗ್ ಅನುಕೂಲ ಮಾಡಿದ್ರಿ ಅಂತಂದ್ರೆ ಹೋರಾಟ ಇಲ್ಲ, ನೀವು ಪ್ರಯತ್ನ ಮಾಡ್ರೆ ಆಗಿರ್ತೀವಿ ಆಗುತ್ತೆ ಮೇಡಮ್. ಬಾಯಣ್ಣ ಪ್ರಾಬ್ಲಮ್ ಆಗ್ತದೆ ಜಿಲ್ಲೆ ಒಳಗೆ, ನೀವು ಸ್ವಲ್ಪ ಮನಸ್ಸು ಮಾಡ್ರೆ ಆಗುತ್ತೆ. ಹೌದಾ ಸರ್, ನಮ್ಮ ಮೊಬೈಲ್ ಕಡೆ ವೇಟ್ ಮಾಡಿ ಮಾತಾಡ್ತಾರೆ ಸ್ವಲ್ಪ ಸೈಡು ಸರಿಯಾಗಿಲ್ಲ ರೀ. ವಿದ್ಯಾರ್ಥಿಗಳು ಸಾವು ಮಾಡೋದು ಏನು ಅಂತ ತಪ್ಪದು ಪೊಲೀಸ್ ಹತ್ರ ಮಾತಾಡ್ತೀವಿ. ಫಸ್ಟಿಗೆ ನಾನು ನಿಮಗೆ ಏನು ಮಾಡಿದ್ದೆ, ಮತ್ತೆ ನಾನು ಚೀಫ್ ಸೆಕ್ರೆಟರಿ ಅವ್ರಿಗೆ ACS CM ಅವ್ರಿಗೆ ಕಳಿಸ್ಕೊಡ್ತೀನಿ. ಅವರು ಅಲ್ಲಿ ಅವ್ರು ಏನು ಶೆಡ್ಯೂಲ್ ಇದೆ ಅಂದ್ಕೊಂಡು ಅವ್ರ ಹತ್ರ ಹೇಳ್ತಾರೆ. ನೀವು 3 ದಿನ 4 ದಿನ ಅಂತ ಹೇಳಿದ್ರೆ ನಾನು ಅದಕ್ಕೆ ಆಶ್ವಾಸನೆ ಕೊಡ್ತೀನಿ, ಬರಲ್ಲ. ಬಟ್ ಇಮಿಡಿಯೇಟಾಗಿ ಮನವಿ ಕಳಿಸೋದೇನಿದೆ, ನಾನು ಇವತ್ತೆಲ್ಲ ಕಳಿಸಿ ಅವ್ರಿಗೆ ನಾನು ಖುದ್ದಾಗೂ ಕೂಡ ಮಾತಾಡ್ತೀನಿ. ಆದಷ್ಟು ಶೀಘ್ರದಲ್ಲಿ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇದು ನನ್ನ ಕೈ ಮಾಡೋಕ್ಕಾಗಲ್ಲ. ಅಲ್ಲಿಂದ ಮುಂದೆ ಏನಿದೆ, ಏನು ಪ್ರತಿಕ್ರಿಯೆ ಬರುತ್ತೆ ಅದು ನಾವು ನಿಮಗೆ ಕಮ್ಯುನಿಕೇಟ್ ಮತ್ತೆ ದಯವಿಟ್ಟು ಯಾರೂ ಈ ಥರ ಧೈರ್ಯ ಕಳ್ಕೊಳಕ್ಕೆ ಹೋಗಬೇಡಿ. ಆಯಿತು, ಟೈಮ್ ಆಗಿರ್ಬೋದು, ಬಟ್ ನಾವೆಲ್ಲರೂ ಧೈರ್ಯದಿಂದ ಸ್ವಲ್ಪ ಇರಬೇಕು. ಮತ್ತೆ ಆಗುತ್ತೆ. 3 ವರ್ಷ ಐತ್ರಿ ಮೇಡಮ್ ರೀ, ಬರೀ ಮಾತಾಡ್ಬಾರ್ದು ಮೇಡಮ್. ಏನಾಗಿದೆ ವಿದ್ಯಾರ್ಥಿಗಳದ್ದು ಭವಿಷ್ಯ ಏನಾಗಿದೆ ನಮ್ಮ ಏಜ್ ಡಿಬಾರ್ ಆಗಲಿಕ್ಕೆ ವಾಪಸ್ ಮನೆಗೆ ಹೋಗ್ಲಿಕ್ಕಾಗಲಾರ್ದು 2 ದಿನದಿಂದ ಒಬ್ಬ ವಿದ್ಯಾರ್ಥಿ ಸರ್ ಆತ್ಮಹತ್ಯೆ ಮಾಡ್ಕೊಂಡ. ಧಾರವಾಡದೊಳಗೆ ಭಾಳ ಸಮಸ್ಯೆ ಆಗ್ಲಿಕ್ಕತ್ತದ. ಒಬ್ರು ಯಾರೋ ಹೆಣ್ಮಗಳು ರೈಲ್ವೆದೊಳಗೆ ಬಿದ್ದು ಅದೊಂದು ಸಮಸ್ಯೆ, ಒಂದು 2 ತಿಂಗಳು ಹಿಂಗೆ ಸಮಸ್ಯೆ ಆಗ್ಲಿಕ್ಕತ್ತದ. ಅದಕ್ಕಾಗಿ ಇನ್ಕತ್ತಕ್ಕೆ ಅವ್ರು ವಿದ್ಯಾರ್ಥಿಗಳು ಮಾಡ್ಯಾರ ಮೇಡಮ್. ಇದು ಪಕ್ಷಾತೀತ, ಜಾತ್ಯತೀತ, ಧರ್ಮಾತೀತ ರೀ. ರೈತ ಸಂಘ ನೇತೃತ್ವದೊಳಗೆ CM ಅವರು ಡೇಟ್ ಕೊಟ್ಟರೆ ಭಾಳ ಒಳ್ಳೆಯದು ಮೇಡಮ್. ಮುಕ್ತವಾಗಿ ಚರ್ಚೆ ಮಾಡೋದು ತಮ್ಮ ನೇತೃತ್ವದೊಳಗೆ. ಆಗಲಿಲ್ಲ ಅಂದ್ರೆ ನಾವು ಹೋರಾಟ ಘೋಷಣೆ ಮಾಡ್ತೀವಿ. ಇದೊಂದು ತಮಗೆ ಗಟ್ಟಿತ್ತು. ಬಟ್ ನಾನು ಫಸ್ಟ್ ಕಳಿಸ್ಕೊಡ್ತೀನಿ, ಅಲ್ಲಿಂದ ರೆಸ್ಪಾನ್ಸ್ ಬರಲಿ. ದಯವಿಟ್ಟು ಸಿ ಏನು ರೆಸ್ಪಾನ್ಸ್ ಬರುತ್ತೆ, ಆ ನಂತರ ತಾವು ಏನು ಮಾಡಬೇಕು ರೆಸ್ಪಾನ್ಸ್ ಬರಲಿ. ಅಲ್ಲಿ ಮೇಡಮ್ ಅವರಿಂದ ನಾವು ಹೋರಾಟ ಮಾಡೋದು ಮುಗಿಸಿದ್ದು. ಆಗ ಮಂತ್ರಿ ಚೇಂಜ್ ಆದರು. ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಮನವಿಯನ್ನು ಕೊಟ್ಟು ಅವರ ಗೌರವಯುತವಾಗಿ ಕರೆದ ಇಲ್ಪ ನಾವು ಮಾಡಿಕೊಡ್ತೀನಿ, ಎಷ್ಟು 2,80,000 ಹುದ್ದೆ ನಮ್ಮ ಜವಾಬ್ದಾರಿ ಐತಿ ಅನ್ನುವಂಥ ಮಾತಿನ ಅವರು ಕೊಡ್ಬೋದು ಅಂತೇಳಿ ನಾವು ನಿರೀಕ್ಷೆ ಆಗಿದ್ದಾರೆ. ಹೊರಗಡೆ ಹೋರಾಟ ಕಾಲ ಮಾಡಿ ಅಂತೇಳಿ ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ಕೊಟ್ಟು ಅವ್ರ ಕರೆದು ಗೌರವಯುತವಾಗಿ ಮಾಡಿದ್ರು. ಅವ್ರಿಗೂ ಒಳ್ಳೇದೈತಿ, ನಮಗೂ ಒಳ್ಳೇದೈತಿ. ಯಾಕಂದ್ರೆ ಹೋರಾಟ ಮಾಡ್ಬೇಕು ಅನ್ನುವಂಥದ್ದಿಲ್ಲ. ಯಾಕಂದ್ರೆ ಮಕ್ಕಳು ಪಾಪ ಶಾಲೆಗೆ ಬಿಟ್ಟು ನಾವೆಲ್ಲ ರೈತರ ಕೆಲಸ ಬಿಟ್ಟು ಈ ದುಡ್ಡಾದ ಸೀಸನ್ ಇದನ್ನೆಲ್ಲ ಬಿಟ್ಟು ನಾವು ಹೋರಾಟ ಇರಬಾರ್ದು. ನಮ್ಗೆ ಉದ್ದೇಶ ಏನೈತ್ರಿ, ನಾವು ದಾರಿ ಒಳಗೆ ಕುಂತು ಡಿಪಾರ್ಟ್ಮೆಂಟ್ದವ್ರಿಗೆ ನಮಗೆ ಜಗಳ ಚಲೋ ರೀ, ರೈತರೆಲ್ಲ ಕೂಡಿ 31 ಜನ ರೈತರು ಕೊಡೋದು, ಆಮೇಲೆ ಮೀಟಿಂಗ್ ಥಿಯೇಟ್ ಕೊಡೋದು, ಹಿಂಗೆ ಆಗೋಕ್ಕಿಂತ ಮುನ್ನೆಚ್ಚರಿಕೆ ಮೊದಲ ಒಂದು ಮನವಿ ಕೊಟ್ಟು ಅದನ್ನು ಪ್ರಯತ್ನ ಮಾಡೋಣ ಅಂತ ಮಾಡಕತ್ತೇವೆ. ಒಂದಿಟ್ಟು ಮಾಡ್ರಿ ಸರ್. ಗೌಡ್ರ ಸರ್ ಮುಂದೆ ನೋಡ್ರಿ. ರೂಢಿ
ಏನಾಗೈತೆ ಅದು ನೋಡ್ರಿ ಲಾಸ್ಟ್ ಎಲ್ಲ ಮುಗಿದ ನೇರವಾಗಿ ಅವ್ರು ಮಾಡಕ್ಕೆ ಗೂಡ್ಸ್ ಮಂದಿ ಲಕ್ಷ ನಾಳೆ ಬರ್ತಾರೆ